ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಗೇನಾದ್ರೂ ಸಮಸ್ಯೆಗಳು ಬಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೇವೆ, ಏಕೆಂದ್ರೆ ಪೊಲೀಸರು ಆ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಾರೆ ಎಂಬ ಒಂದು ಚಿಕ್ಕ ಆಸೆ. ಆದರೆ ಕೆಲವು ಪೊಲೀಸರು ಮಾತ್ರ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅತ್ಯಂತ ಹೀನಾಯವಾಗಿ ನಡೆದುಕೊಳ್ಳುತ್ತಾ ಫ್ರೆಂಡ್ಲಿ ಪೊಲೀಸ್ ಅನ್ನೋ ಮಾತಿಗೆ ವಿರುದ್ಧವಾಗಿದ್ದಾರೆ. ಹೀಗೆ ಕೆಲವು ಕೆಟ್ಟ ಪೊಲೀಸರಿಂದ ಒಳ್ಳೆಯ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರುತ್ತಿದೆ. ಇದೇ ರೀತಿ ಕಾಶಿಮೇಡು ಪೊಲೀಸ್ ಸ್ಟೇಷನ್ ನಲ್ಲಿ ಸತೀಶ್ ಎಂಬ ಎಸ್ಐ ತಮ್ಮ ಬಳಿ ಕಂಪ್ಲೇಂಟ್ ತೆಗೆದುಕೊಂಡು ಬಂದಿದ್ದ ತಾಯಿ ಮತ್ತು 10ನೇ ತರಗತಿ ಓದುತ್ತಿರುವ ಮಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡುತ್ತಾ ತಮ್ಮ ಬಳಿ ಇರುವ ಬಂದೂಕನ್ನು ತೋರಿಸುತ್ತಾ ಆಕೆಯನ್ನು ಎದುರಿಸುತ್ತಾ ನಿನ್ನನ್ನು ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೀನಿ ಎಂದು ಹೇಳುತ್ತಾನೆ. ಆ ನಂತರ ಇಬ್ಬರು ಎಸ್ಐ ದೌರ್ಜನ್ಯದಿಂದ ಹೇಗೆ ಹೊರಗೆ ಬಂದರು, ನಂತರ ಈ ವಿಷಯ ವೈರಲ್ ಆಗಿದ್ದಾದರೂ ಹೇಗೆ, 10ನೇ ತರಗತಿ ಓದುತ್ತಿರುವ ಆ ಹುಡುಗಿ ಏನು ಮಾಡಿದಳೆಂದು ಗೊತ್ತಾದರೆ ನೀವು ಕೂಡ ಖಂಡಿತವಾಗಿಯೂ ಶಾಕ್ ಆಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಚೆನ್ನೈನ ಕಾಶಿಮೇಡು ಎಂಬ ಗ್ರಾಮದಲ್ಲಿ ಸೆಲ್ವಿ ರಮಣ ಎಂಬ ದಂಪತಿಗಳು ವಾಸ ಮಾಡುತ್ತಿದ್ದರು. ರಮಣ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ಸೆಲ್ವಿ ಒಂದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕೆಲಸ ಮಾಡುತ್ತಾ ಬರುವ ದುಡ್ಡಿನಿಂದ ತಮ್ಮ ಮಗಳು ಮತ್ತು ಮಗನಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಇನ್ನು ಅದರಲ್ಲಿ ದೊಡ್ಡ ಮಗಳೇ ರಾಧಾ. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ರಾಧಾ 10th ಓದುತ್ತಿದ್ದಳು. ಇದೇ ಸಂದರ್ಭದಲ್ಲಿಯೇ ಸೆಲ್ವಿಗೆ ತಮ್ಮ ತವರು ಮನೆಯಲ್ಲಿ ಆಸ್ತಿ ವಿಚಾರದಲ್ಲಿ ಜಗಳಗಳು ಶುರುವಾದಾಗ ಹೊಡೆದಾಡಿಕೊಳ್ಳುವವರೆಗೂ ಹೋಗಿದ್ದರಿಂದ ಅವರ ಊರಿಗೆ ಹತ್ತಿರವಿರುವ ಕಾಶಿಮೇಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಸ್ಐ ಸತೀಶನ ಭೇಟಿಯಾಗಿ ತನ್ನ ತವರು ಮನೆಯವರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮಗಿರುವ ಆಸ್ತಿ ತಕರಾರುಗಳನ್ನ ಬಗೆಹರಿಸಿಕೊಡಬೇಕೆಂದು ಕೇಳಿಕೊಂಡಾಗ ಅದೇ ಸಮಯದಲ್ಲಿಯೇ ಎಸ್ಐ ಸತೀಶನ ಕಣ್ಣು ಸೆಲ್ವಿ ಮೇಲೆ ಬೀಳುತ್ತದೆ. ಇನ್ನು ನೋಡುವುದಕ್ಕೆ ಗುಂಡ್ಗುಂಡಾಗಿ ಸುಂದರವಾಗಿರುವ ಸೆಲ್ವಿಯನ್ನ ಹೇಗಾದ್ರೂ ಮಾಡಿ ಅನುಭವಿಸಬೇಕೆಂದುಕೊಳ್ಳುತ್ತಾನೆ. ಹೀಗೆ ಪ್ರತಿದಿನ ಕೇಸ್ ವಿಷಯದಲ್ಲಿ ಆಕೆಯನ್ನು ಮೀಟ್ ಮಾಡುತ್ತಾ ಸ್ಟೇಷನ್ಗೆ ಸುತ್ತಿಸಿಕೊಳ್ಳುತ್ತಿದ್ದರಿಂದ ಕೆಲವೊಂದು ಸಾರಿ ಅವರ ಆಸ್ತಿಗೆ ಸಂಬಂಧಪಟ್ಟ ಪಂಚಾಯಿತಿಗಳನ್ನು ಮಾಡಿ ಅವರಿಗಿರುವ ಆಸ್ತಿ ಜಗಳಗಳನ್ನು ತಣ್ಣಗಾಗಿಸುವ ಪ್ರಯತ್ನ ಮಾಡುತ್ತಿದ್ದನು. ಇನ್ನು ಈ ಸಂದರ್ಭದಲ್ಲಿಯೇ ಸೆಲ್ವಿ ಕೂಡ ಎಸ್ಐ ಸತೀಶ್ ಮೇಲೆ ಇಂಟ್ರೆಸ್ಟ್ ಬಂದು ಅಂದಿನಿಂದ ಇವರಿಬ್ಬರು ಫೋನ್ ನಂಬರ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮಾತನಾಡಿಕೊಳ್ಳುತ್ತಾ ಒಂದು ಸ್ಟೇಜ್ ಅಲ್ಲಿ ಎಸ್ಐ ಸತೀಶ್ ಸೆಲ್ವಿಯನ್ನು ನನ್ನ ಕೋರಿಕೆಯನ್ನು ತೀರಿಸು ಎಂದು ಕೇಳಿದಾಗ ಈ ಸಮಯಕ್ಕೋಸ್ಕರನೇ ವೇಟ್ ಮಾಡುತ್ತಿದ್ದ ಸೆಲ್ವಿ ಅದಕ್ಕೆ ಇಮಿಡಿಯೇಟ್ ಆಗಿ ಒಪ್ಪಿಕೊಳ್ಳುತ್ತಾಳೆ. ನಂತರ ಮಾರನೇ ದಿನ ಗಂಡನನ್ನು ಆಫೀಸ್ಗೆ ಕಳಿಸಿದಾಗ ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿದ ಸೆಲ್ವಿ ಇಮಿಡಿಯೇಟ್ ಆಗಿ ಎಸ್ಐ ಸತೀಶ್ಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಅವನು ಬಂದ ನಂತರ ಊಟ ಮಾಡಿ ರೂಮ್ಗೆ ಹೋಗಿ ಏಕಾಂತವಾಗಿ ಕಳೆಯುತ್ತಾ ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅಂದಿನಿಂದ ಸತೀಶ್ ಫ್ರೀ ಆಗಿದ್ದಾಗಲೆಲ್ಲ ಸೆಲ್ವಿ ಮನೆಗೆ ಹೋಗುವುದು, ಇಲ್ಲ ಅಂದ್ರೆ ಸೆಲ್ವಿ ಕೆಲಸ ಮಾಡುತ್ತಿರುವ ಫ್ಯಾನ್ಸಿ ಸ್ಟೋರ್ ನಿಂದ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಎಂಜಾಯ್ ಮಾಡುತ್ತಾ 6 ತಿಂಗಳ ಕಾಲ ಇವರ ಅಕ್ರಮ ಸಂಬಂಧವನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾರೆ. ಇದೇ ಸಮಯದಲ್ಲಿ ಒಂದು ದಿನ ಸೆಲ್ವಿ ಮನೆಯಲ್ಲಿ ಎಸ್ಐ ಸತೀಶ್ ಜೊತೆ ಏಕಾಂತವಾಗಿ ಕಳೆಯುತ್ತಿರುವಾಗ ರಾಧಾಗೆ ಮೈಯಲ್ಲಿ ಹುಷಾರಿಲ್ಲದೆ ಇದ್ದರಿಂದ ಸ್ಕೂಲ್ ನಿಂದ ಅಂದು ಮನೆಗೆ ಬೇಗ ಬರುತ್ತಾಳೆ. ಹೀಗೆ ಮನೆಯ ಮುಂದೆ ತಾಯಿ ಚಪ್ಪಲಿಯ ಜೊತೆ ಬೇರೆ ಪುರುಷನ ಶೂ ಇರುವುದನ್ನು ನೋಡಿ ಶಾಕ್ ಆದ ರಾಧಾ, ಈ ಸಮಯದಲ್ಲಿ ನನ್ನ ತಾಯಿ ಸ್ಟೋರ್ ಅಲ್ಲಿ ಇರಬೇಕಾಗಿತ್ತು, ಇಷ್ಟು ಬೇಗ ಮನೆಗೆ ಏಕೆ ಬಂದ್ರು ಅಂತೇಳಿ ತನ್ನನ್ನೇ ತಾನು ಆಲೋಚನೆ ಮಾಡುತ್ತಾ ರಾಧಾ ರೂಮ್ ಡೋರ್ ಬೆಲ್ ಅನ್ನು ಹೊಡೆದಾಗ ಆ ಬೆಲ್ ಸೌಂಡ್ ಕೇಳಿದ ಸೆಲ್ವಿ ಆತುರವಾಗಿ ಬಟ್ಟೆಗಳನ್ನು ಹಾಕಿಕೊಂಡು ಬಂದು ಡೋರ್ ತೆಗೆಯುತ್ತಾಳೆ. ಇನ್ನು ಎದುರುಗಡೆ ಇದ್ದ ತನ್ನ ಮಗಳನ್ನು ನೋಡಿ ಸೆಲ್ವಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ರಾಧಾ ಒಳಗಡೆ ಹೋಗಿ ಎಸ್ಐ ನನ್ನ ನೋಡಿ ಅವರೇಕೆ ಇಲ್ಲಿದ್ದಾರೆ ಎಂದು ಕೇಳಿದಾಗ ಸೆಲ್ವಿ ಮ್ಯಾನೇಜ್ ಮಾಡುತ್ತಾ, ನಾನು ಎಸ್ಐ ಜೊತೆ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೆ, ನೀನೇಕೆ ಇಷ್ಟು ಬೇಗ ಬಂದಿ ಎಂದು ಕೇಳಿದಾಗ ವಿಷಯವನ್ನು ಅರ್ಥ ಮಾಡಿಕೊಂಡ ರಾಧಾ ಏನು ಮಾತನಾಡದೆ ಸೈಲೆಂಟ್ ಆಗಿ ತನ್ನ ರೂಮ್ಗೆ ಹೋಗುತ್ತಾಳೆ. ಆದ್ರೂ ಕೂಡ ಸೆಲ್ವಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಎಸ್ಐ ಸತೀಶ್ ಜೊತೆಗಿನ ಸಂಬಂಧವನ್ನು ಹಾಗೆಯೇ ಮುಂದುವರಿಸಿಕೊಂಡು ಬಂದಿದ್ದರಿಂದ ಸಹನೆಯನ್ನು ಕಳೆದುಕೊಂಡ ರಾಧಾ ಒಂದು ಸ್ಟೇಜ್ ಅಲ್ಲಿ ತನ್ನ ತಾಯಿ ಜೊತೆ ಮಾತನಾಡುತ್ತಾ, ನೀವಿಬ್ಬರು ಏನು ಮಾಡುತ್ತಿದ್ದೀರಾ ಎಂದು ನನಗೆ ಚೆನ್ನಾಗಿ ಗೊತ್ತು, ಆ ವಿಷಯವನ್ನ ನನ್ನ ಬಾಯಲ್ಲಿ ಹೇಳಿಸಬೇಡ, ನೀನು ಆ ಎಸ್ಐ ಜೊತೆ ಇರುವ ರಿಲೇಶನ್ಶಿಪ್ ಫುಲ್ ಸ್ಟಾಪ್ ಇಡದೆ ಹೋದ್ರೆ ಅಪ್ಪನಿಗೆ ಹೇಳುತ್ತೇನೆ ಎಂದು ಹೇಳಿದ ತಕ್ಷಣ ಸೆಲ್ವಿ ಭಯ ಬಿದ್ದು ರಾಧಾಳನ್ನು ಬೇಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾಳೆ. ಅಷ್ಟೊತ್ತು ಈಗಾಗಲೇ ಎಸ್ಐ ಸತೀಶ್ ನ ಕಣ್ಣು ಸೆಲ್ವಿ ಮಗಳು ರಾಧಾ ಮೇಲೆ ಬಿದ್ದು ಹೇಗಾದ್ರೂ ಮಾಡಿ ಆಕೆಯನ್ನು ಕೂಡ ಅನುಭವಿಸಬೇಕೆಂದುಕೊಳ್ಳುತ್ತಾನೆ. ಇದಕ್ಕಾಗಿ ಆ ವಿಷಯವನ್ನ ಸೆಲ್ವಿಗೆ ಹೇಳುತ್ತಾ 50,000 ದುಡ್ಡನ್ನು ಆಕೆಗೆ ಕೊಟ್ಟು ನಿನ್ನ ಮಗಳನ್ನು ಒಪ್ಪಿಸು ಎಂದು ಹೇಳಿದಾಗ ಮೊದಲು ಸೆಲ್ವಿ ಅದಕ್ಕೆ ಒಪ್ಪಿಕೊಳ್ಳದೆ ಇದ್ರು ಕೊನೆಗೆ ತನಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡು ನನ್ನ ಪ್ರಾಪರ್ಟೀಸು ನನಗೆ ಸ್ವಂತವಾಗುವಂತೆ ಮಾಡಬೇಕು ಎಂದು
ಹೇಳಿದಾಗ ಅದಕ್ಕೆ ಸತೀಶ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಇನ್ನು ತನಗೆ ಸತೀಶ್ ಜೊತೆ ಇರುವ ಸಂಬಂಧದ ಬಗ್ಗೆ ರಾಧಾಗೆ ಗೊತ್ತಾಗಿರುವುದು, ರಾಧಾಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಈ ವಿಷಯವನ್ನ ಎಲ್ಲಿಯೂ ಕೂಡ ಹೇಳುವುದಿಲ್ಲ ಅಂತೇಳಿ ಸೆಲ್ವಿ ರಾಧಾಳ ಜೊತೆ ಮಾತನಾಡುತ್ತಾ ಸತೀಶ್ ನಿನ್ನನ್ನು ಬಯಸುತ್ತಿದ್ದಾನೆ ಎಂದು ಹೇಳಿದಾಗ ಅದನ್ನು ಕೇಳಿದ ರಾಧಾ ಶಾಕ್ ಆಗುತ್ತಾಳೆ. ಆಗ ತಕ್ಷಣ ಸೆಲ್ವಿ ರಾಧಾಳ ಕಾಲನ್ನು ಹಿಡಿದುಕೊಂಡು ಬೇಡಿಕೊಳ್ಳುತ್ತಾ, ಈಗ ನಾವು ಅವನು ಹೇಳಿದಂತೆ ಕೇಳದೆ ಹೋದ್ರೆ ಇಡೀ ಫ್ಯಾಮಿಲಿಯನ್ನೇ ಕೊಂದಾಗ್ತಾನೆ, ನಮ್ಮ 4 ಜನರ ಪ್ರಾಣ ನಿನ್ನ ಕೈಯಲ್ಲಿದೆ ಎಂದು ಹೇಳುತ್ತಾ ಬೇಡಿಕೊಂಡಿದ್ದರಿಂದ ರಾಧಾ ಆ ಪ್ರಾಬ್ಲಮ್ ಅನ್ನ ತನ್ನ ತಂದೆಗೆ ಹೇಳಲಾಗದೆ, ತಾಯಿಗೆ ನೋ ಎಂದು ಹೇಳಲಾಗದೆ ಒದ್ದಾಡುತ್ತಿದ್ದಾಳೆ. ಆ ನಂತರ ರಾಧಾ ಚೆನ್ನಾಗಿ ಆಲೋಚನೆ ಮಾಡಿ ಒಪ್ಪಿಕೊಳ್ಳುತ್ತಾಳೆ. ಆ ನಂತರ ಮಾರನೇ ದಿನ ಸೆಲ್ವಿ ತನ್ನ ಗಂಡನನ್ನು ಆಫೀಸ್ಗೆ ಕಳಿಸಿ ಮಗಳಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಮಗನನ್ನು ಮಾತ್ರ ಸ್ಕೂಲ್ಗೆ ಕಳಿಸಿದಾಗ ಸೆಲ್ವಿ ತನ್ನ ಮಗಳಿಗೆ ಸ್ನಾನ ಮಾಡಿಸಿ ಮದುವೆ ಹೆಣ್ಣಿನ ಹಾಗೆ ಅಲಂಕಾರ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇನ್ನು ರಾಧಾ ಬೇಡ ಅಂತ ಎಷ್ಟೇ ಬೇಡಿಕೊಂಡ್ರು ಸೆಲ್ವಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸತೀಶ್ ಇರುವ ರೂಮ್ಗೆ ರಾಧಾಳನ್ನು ಕಳಿಸುತ್ತಾಳೆ. ಇನ್ನು ಆಕೆ ರೂಮ್ಗೆ ಹೋದ ತಕ್ಷಣ ಸತೀಶ್ ತನ್ನ ಕಾಮುಕ ಚೇಷ್ಟೆಗಳಿಂದ ಆಕೆಯನ್ನು ಬಳಸಿಕೊಂಡು ರಾಧಾ ಎಷ್ಟೇ ವಿರೋಧಿಸಲು ಕೇಳದೆ ತನ್ನ ಕೋರಿಕೆಯನ್ನ ತೀರಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅಂದಿನಿಂದ ಸತೀಶ್ ಸ್ಕೂಲ್ಗೆ ಹೋಗುವ ರಾಧಾಳನ್ನು ಕರೆದುಕೊಳ್ಳುವುದು, ನೇರವಾಗಿ ಲಾಡ್ಜ್ಗೆ ಹೋಗುವುದು ಅಥವಾ ಸೆಲ್ವಿ ಮನೆಗೆ ಕರೆದುಕೊಂಡು ಬರುವುದು, ಈ ರೀತಿಯಾಗಿ ಆಗಾಗ ತಾಯಿ ಮಗಳ ಜೊತೆ ಸೇರುತ್ತಾ ಮೃಗದ ಹಾಗೆ ನಡೆದುಕೊಳ್ಳುತ್ತಿದ್ದನು. ಹೀಗೆ ಇವರಿಬ್ಬರು ನನಗೆ ಜೀವನ ಪರ್ಯಂತ ಸೇವೆ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ತಪ್ಪು ಕೇಸುಗಳನ್ನು ಹಾಕಿ ಒಳಗಡೆ ಹಾಕುತ್ತೇನೆ, ದುಡ್ಡು ಬೇಕು ಅಂದ್ರೆ ಎಷ್ಟಾದ್ರೂ ಕೇಳಿ ಎಂದು ಹೇಳಿ ಆಗಾಗ ಸೆಲ್ವಿಗೆ ದುಡ್ಡು ಕೊಡುತ್ತಿದ್ದನು. ಹೀಗೆ ಒಂದು ಸ್ಟೇಜ್ ಅಲ್ಲಿ ರಾಧಾಳಿಗೆ ದಾಸನಾದ ಸತೀಶ್ ಆಕೆಯನ್ನು ಹೇಗಾದ್ರೂ ಮಾಡಿ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಆದ್ರೆ ಆಕೆಗೆ 18 ವರ್ಷ ತುಂಬುವುದಕ್ಕೆ ಇನ್ನೂ 2 ವರ್ಷ ಬಾಕಿ ಇದ್ದಿದ್ದರಿಂದ ಅಲ್ಲಿಯವರೆಗೂ ನಾನು ಯಾವಾಗ ಕರೆಯುತ್ತೇನೋ ಆಗ ಬರಬೇಕೆಂದು ಎದುರಿಸುತ್ತಾ ಒಂದೊಂದು ಸಾರಿ ಆಕೆಯನ್ನು ಹೊಡೆಯುತ್ತಿದ್ದನು. ಇನ್ನು ಇದನ್ನು ತಾಯಿಗೆ ಹೇಳಿದ್ರೆ ಅದಕ್ಕೆ ಸೆಲ್ವಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬೇಕು, ಈ ರೀತಿ ಕೆಲಸಗಳನ್ನು ಮಾಡಬೇಕು, ಆಗ ಮಾತ್ರ ನಾವು ಉದ್ಧಾರ ಆಗುತ್ತೇವೆ ಎಂದು ಹೇಳಿದ್ದರಿಂದ ರಾಧಾ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಳು. ಮತ್ತೊಂದು ಕಡೆ ರಾಧಾಳ ತಂದೆ ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಮನೆಗೆ ಬರುತ್ತಿದ್ದರಿಂದ ಆ ಸಮಯದಲ್ಲಿ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಪರಿಸ್ಥಿತಿ ಇರಲಿಲ್ಲ. ಅಷ್ಟೇ ಅಲ್ಲದೆ ಈ ವೇದನೆಯಿಂದ ಓದಿನ ಮೇಲೆ ದೃಷ್ಟಿ ಹರಿಸದೆ ರಾಧಾ 10th ಅಲ್ಲಿ ಫೇಲ್ ಆಗುತ್ತಾಳೆ. ಇನ್ನು ಇದನ್ನು ಅವಮಾನವೆಂದು ಭಾವಿಸಿದ ರಾಧಾ ಎಸ್ಐ ಸತೀಶ್ ನ ಮಾತನ್ನು ಕೇಳದೆ ಅವನ ಬಳಿಗೆ ಹೋಗದೆ ಹೇಗಾದ್ರೂ ಮಾಡಿ 10th ಎಕ್ಸಾಮ್ ಅನ್ನು ನಾನು ಪಾಸ್ ಮಾಡಬೇಕು ಅಂತೇಳಿ ತನ್ನ ಪಾಡಿಗೆ ತಾನು ಓದಿಕೊಳ್ಳುವುದಕ್ಕೆ ಶುರು ಮಾಡಿದಾಗ ಇದರಿಂದ ತುಂಬಾ ಆಕ್ರೋಶಗೊಂಡ ಸತೀಶ್ ಒಂದು ಸ್ಟೇಜ್ ಅಲ್ಲಿ ಗನ್ನನ್ನು ಆಕೆಯ ಹಣೆ ಮೇಲೆ ಇಟ್ಟು ನಾನು ಹೇಳಿದಂತೆ ಕೇಳದೆ ಹೋದ್ರೆ ನಿನ್ನನ್ನು ಈ ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೇನೆ ಎಂದು ಎದುರಿಸಿದ್ದರಿಂದ ಅಷ್ಟೇ ಅಲ್ಲದೆ ನಿನ್ನ ತಂದೆ ತಮ್ಮನನ್ನು ಕೂಡ ಈ ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ಭಯ ಬಿದ್ದ ರಾಧಾ ಅಂದಿನಿಂದ ಸತೀಶ್ ಹೇಳಿದಂತೆ ಕೇಳುತ್ತಾ ಆ ಮಧ್ಯದಲ್ಲಿ ಅವನ ಜೊತೆ ಒಂದು ವಾರ ಊಟಿಗೂ ಸಹ ಹೋಗಿ ಬರುತ್ತಾಳೆ. ಇನ್ನು ಈ ಸಂದರ್ಭದಲ್ಲಿಯೇ ಸೆಲ್ವಿ ಎಸ್ಐ ನಿಂದ ತೆಗೆದುಕೊಂಡ ಹಣದಿಂದ ಒಂದು ದೊಡ್ಡ ಮನೆಯನ್ನು ಕಟ್ಟಿಸುವುದಕ್ಕೆ ಪ್ಲಾನ್ ಮಾಡಿ ತನ್ನ ಮಗಳನ್ನು ಎಸ್ಐ ಹೇಳಿದಂತೆ ಕೇಳು ಎಂದು ಹೇಳುತ್ತಿದ್ದಳು. ಹೀಗೆ ದಿನದಿನಕ್ಕೂ ಎಸ್ಐ ಸತೀಶ್ ಕೊಡುವ ಟಾರ್ಚರ್ ಅನ್ನು ತಡೆದುಕೊಳ್ಳಲಾಗದ ರಾಧಾ ಹೇಗಾದ್ರೂ ಮಾಡಿ ಅವನಿಂದ ತಪ್ಪಿಸಿಕೊಳ್ಳಬೇಕೆಂದು ಪ್ಲಾನ್ ಮಾಡಿದ್ರು. ಸತೀಶ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಿದ್ದರಿಂದ ನನಗೆ ನ್ಯಾಯ ಸಿಗುತ್ತೋ ಇಲ್ಲವೋ ಎಂದು ಡೈನಮ್ ಅಲ್ಲಿ ಬೀಳುತ್ತಾಳೆ. ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಗೆ ಹೋಗದೆ ನೇರವಾಗಿ ಕಲೆಕ್ಟರ್ ಆಫೀಸ್ಗೆ ಹೋಗಿ ಅಲ್ಲಿ ಹೇಳಿದ್ರೆ ನನಗೆ ಅಲ್ಪ ಸ್ವಲ್ಪ ನ್ಯಾಯ ಸಿಗುತ್ತದೆ ಎಂದು ತನ್ನ ತಾಯಿ ಬಳಿ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂತೇಳಿ ಕಲೆಕ್ಟರ್ ಆಫೀಸ್ಗೆ ಹೋಗುತ್ತಾಳೆ. ಇನ್ನು ಅದೇ ಸಮಯದಲ್ಲಿ ಎಸ್ಐ ಸತೀಶ್ ರಾಧಾಳಿಗೆ ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಅದಕ್ಕೆ ಆಕೆ ರಿಪ್ಲೈ ಕೊಡದೆ ಕಟ್ ಮಾಡಿದ್ದರಿಂದ ಮೇಲೆ ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಮನೆಗೆ ಬಾ, ಇಲ್ಲ ಅಂದ್ರೆ ನೀನು ಬರುವಷ್ಟರಲ್ಲಿ ನಿನ್ನ ಫ್ಯಾಮಿಲಿಯನ್ನು ಈ ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೇನೆ ಎಂದು ಹೇಳಿದ್ರು ಕೂಡ ರಾಧಾ ಸತೀಶ್ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಲೆಕ್ಟರ್ ಬರುವವರೆಗೂ ವೇಟ್ ಮಾಡುತ್ತಾಳೆ. ಇನ್ನು ಯಾವಾಗ ಕಲೆಕ್ಟರ್ ಬಂದರೋ ಆ ಸಮಯದಲ್ಲಿ ರಾಧಾ ಜೋರಾಗಿ ಅಳುತ್ತಾ ತನ್ನ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿದಾಗ ಕಲೆಕ್ಟರ್ ಶಾಕ್ ಆಗಿ ಹೋಗುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಎಸ್ಐ 500 ಬಾರಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಎಂದು ಹೇಳುತ್ತಾಳೆ. ಮೊದಲು ಅಲ್ಲಿದ್ದವರು ನಂಬದೇ ಇದ್ರು ಸತೀಶ್ ಇವಳಿಗೆ ಮಾಡಿರುವ ಮೆಸೇಜ್ಗಳು, ಫೋಟೋಗಳು, ಲೈವ್ ವಿಡಿಯೋಗಳು, ಆಡಿಯೋ ರೆಕಾರ್ಡ್ ಅನ್ನ ತೋರಿಸಿ ನಂಬಿಸಿದ್ದರಿಂದ ನೇರವಾಗಿ ಎಸ್ಐ ಮೇಲೆ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿ ಕಾಶಿಮೇಡ್ ನಲ್ಲಿರುವ ಸತೀಶ್ ನನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ವಿಚಾರಿಸಿದಾಗ ಮೊದಲು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಆ ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸಿದಾಗ ನಡೆದ ಸ್ಟೋರಿಯನ್ನು ಹೇಳುತ್ತಾ ಬರುತ್ತಾನೆ. ಮತ್ತೊಂದು ಕಡೆ ರಾಧಾಳ ತಾಯಿ ಸೆಲ್ವಿಯನ್ನು ಕೂಡ ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಬಂದು ವಿಚಾರಿಸಿದಾಗ ಅದಕ್ಕೆ ಆಕೆ ಸತೀಶ್ ನನ್ನನ್ನು
ಬೆದರಿಸಿ ದೌರ್ಜನ್ಯ ಮಾಡಿದನು. ಒಪ್ಪಿಕೊಳ್ಳದೆ ಇದ್ರೆ ನಿನ್ನ ಇಡೀ ಫ್ಯಾಮಿಲಿಯನ್ನೇ ಭೂಮಿ ಮೇಲೆ ಇಲ್ಲದಂತೆ ಮಾಡುತ್ತೀನಿ ಎಂದು ಇದರಿಂದ ನನ್ನ ಜೊತೆ ನನ್ನ ಮಗಳು ಕೂಡ ನರಕ ಅನುಭವಿಸಬೇಕಾಯಿತು ಎಂದು ಹೇಳಿದಾಗ ಈ ವಿಷಯ ತಿಳಿದ ಸೆಲ್ವಿಯ ಗಂಡ ಸ್ಟೇಷನ್ ನಲ್ಲೇ ಸೆಲ್ವಿಯನ್ನು ಒಡೆಯುವುದಕ್ಕೆ ಶುರು ಮಾಡುತ್ತಾನೆ. ಈ ರೀತಿಯಾಗಿ ತನ್ನ ಮಗಳಿಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದರಿಂದ ತಾಯಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕೆಂದು ಕೇಸನ್ನು ಫೈಲ್ ಮಾಡಿದಾಗ ಅದೇ ಸಂದರ್ಭದಲ್ಲಿ ಸುಮಾರು 150 ಮಂದಿ ದುಃಖಿತರು ಅಷ್ಟೊತ್ತಿಗಾಗಲೇ ಎಸ್.ಐ. ಸತೀಶ್ ಮೇಲೆ 150ಕ್ಕೂ ಹೆಚ್ಚು ಕೇಸುಗಳು ಫೈಲ್ ಆಗಿದ್ದರಿಂದ ವಿಚಾರಣೆ ಮಾಡಿದ ಕೋರ್ಟ್ ಎಸ್.ಐ. ಸತೀಶ್ಗೆ 24 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ಇನ್ನು ಸೆಲ್ವಿಗೆ ತನ್ನ ಮಗಳನ್ನು ಬಲವಂತವಾಗಿ ಕಳಿಸಿದ್ದಕ್ಕೆ 5 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.